ಹಲೋ ಫ್ರೆಂಡ್ಸ್, ಇಂಗ್ಲಿಷ್ ಮಾತಾಡೋದೊಂದು ಬಿಗ್ ಡೀಲ್ ಅಂತ ಅಂದ್ಕೊಂಡಿದ್ದೀರಾ? ಡೆಫಿನೆಟ್ಲಿ ನಾಟ್. ಇವತ್ತಿನ ಈ ಬ್ಯುಸಿ ಜನ್ರೇಷನಲ್ಲಿ ಇಂಗ್ಲಿಷ್ ಕಲಿಯೋದು ಎಷ್ಟು ಮುಖ್ಯವೋ ಅದು ಅಷ್ಟೇ ಸಿಂಪಲ್ ಕೂಡ. ನಾವು ಪ್ರತಿದಿನ ಏನೇ ಮಾತಾಡಿದ್ರೂ ಅದರಲ್ಲೊಂದು ಹೆಸರಿರುತ್ತೆ ಅಲ್ವಾ? ಆ ಹೆಸರೇ ಇವತ್ತಿನ ನಮ್ಮ ಟಾಪಿಕ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲಿಷ್ನ ಬೇಸಿಕ್ ಪಿಲ್ಲರ್ ಅಂದರೆ ನೌನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ವೆಲ್ಕಮ್ ಟು ಫ್ಯಾಕ್ಟ್ವೈಡ್ ಕನ್ನಡ. ನೀವು ರೆಡಿ ಇದ್ದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎವ್ರಿಥಿಂಗ್ ಅರೌಂಡ್ ಅಸ್ ಹ್ಯಾಸ್ ಅ ನೇಮ್. ನಿಮ್ಮ ಕಣ್ಣಿಗೆ ಕಾಣೋ ಪ್ರತಿಯೊಂದು ವಸ್ತುವಿಗೂ ಒಂದು ಹೆಸರಿದೆ ಅಲ್ವಾ? ಆ ಹೆಸರನ್ನೇ ನಾವು ನೌನ್ ಅಂತ ಕರಿತೀವಿ. ಹಾಗೆ ಕನ್ನಡದಲ್ಲಿ ಇದಕ್ಕೆ ನಾಮಪದ ಅಂತ ಕೂಡ ಹೇಳ್ತೀವಿ. ಹಾಗಾದ್ರೆ ಈ ನೌನು ಅಥವಾ ನಾಮಪದ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಈ ವಾಕ್ಯವನ್ನು ಸರಿಯಾಗಿ ನೋಡಿ. ಎ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಎನಿಮಲ್ ಆರ್ ಥಿಂಗ್. ಅಂದರೆ ಜಸ್ಟ್ ಇಮ್ಯಾಜಿನ್, ನಿಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಅದು ಕೂಡ ನೌನ್. ಹಾಗೆ ನೀವು ಫಾಲೋ ಮಾಡೋ ಸೆಲೆಬ್ರಿಟಿ, ಅವ್ರ ಹೆಸರು ಕೂಡ ಒಂದು ನೌನ್. ಹಾಗೆ ನೀವು ಇಷ್ಟಪಟ್ಟು ಹೋಗೋ ಕೆಫೆ ಅಥವಾ ಮಾಲ್ ಇದೆಯಲ್ಲ, ಅವು ಕೂಡ ನೌನ್. ನೋಡಿ ಫ್ರೆಂಡ್ಸ್, ಇದನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಾವು 4 ಕ್ಯಾಟಗರಿಯಾಗಿ ನೋಡೋಣ. ಮೊದಲನೇ ಕ್ಯಾಟಗರಿಯಲ್ಲಿ ಪರ್ಸನ್ ಅಥವಾ ವ್ಯಕ್ತಿ ಬರುತ್ತೆ. ಅಂದರೆ ಯಾರನ್ನೇ ಆಗಲಿ ನಾವು ಹೆಸರಿಟ್ಟು ಕರೆಯುವಾಗ ಅದು ನೌನ್ ಆಗುತ್ತೆ. ನೋಡಿಲ್ಲಿ, ರಮೇಶ್, ಸವಿತಾ, ಜಾನ್ ಇವು ಒಬ್ಬ ವ್ಯಕ್ತಿಯ ಪರ್ಟಿಕ್ಯುಲರ್ ಹೆಸರುಗಳು. ಹಾಗೆ ಸಂಬಂಧಗಳು ಕೂಡ ನೌನ್ ಆಗುತ್ತೆ. ಹೇಗೆ ಅಂತ ಕೇಳ್ತೀರಾ? ಈಗ ನಮಗೆ ಹತ್ತಿರವಿರುವ ಬ್ರದರ್, ಸಿಸ್ಟರ್, ಮದರ್, ಫಾದರ್ ಈ ಪದಗಳು ಕೂಡ ನೌನ್. ಅರ್ಥ ಆಯ್ತಲ್ವಾ? ಹಾಗೆ ವೃತ್ತಿ ಅಥವಾ ಪ್ರೊಫೆಷನ್. ಈಗ ನೋಡಿ, ನಾನು ನಿಮಗೆ ಟೀಚ್ ಮಾಡ್ತಾ ಇರೋದ್ರಿಂದ ನಾನು ಟೀಚರ್. ಹಾಗೆ ಡಾಕ್ಟರ್, ಇಂಜಿನಿಯರ್, ಪೈಲಟ್ ಇವೆಲ್ಲವೂ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ. ಹಾಗಾಗಿ ಇದು ಕೂಡ ನೌನ್. ಇನ್ನು ಎರಡನೇ ಕ್ಯಾಟಗರಿ ಯಾವುದು? ಪ್ಲೇಸ್ ಅಥವಾ ಸ್ಥಳ. ನೀವು ಇರುವ ಜಾಗ ಅಥವಾ ನೀವು ಭೇಟಿ ನೀಡುವ ಜಾಗಗಳೆಲ್ಲವೂ ಈ ಕ್ಯಾಟಗರಿಗೆ ಬರುತ್ತೆ. ಮೊದಲನೇದಾಗಿ ಊರುಗಳು ಅಂದರೆ ಬೆಂಗಳೂರು, ಮೈಸೂರು, ಲಂಡನ್ ಅಥವಾ ನಿಮ್ಮ ವಿಲೇಜೇ ಆಗಿರಲಿ, ಇದು ಕೂಡ ನೌನ್ ಆಗಿರುತ್ತೆ. ಹಾಗೆ ಪ್ರತಿದಿನ ಹೋಗೋ ಜಾಗ, ಅದು ಕೂಡ ನೌನೇ. ಈಗ ನೋಡಿ, ನೀವು ಓದೋ ಸ್ಕೂಲ್, ವರ್ಕ್ ಮಾಡೋ ಆಫೀಸ್, ವಾಕಿಂಗಿಗೆ ಹೋಗೋ ಪಾರ್ಕ್ ಅಥವಾ ನಿಮ್ಮ ಹೋಮ್, ಈ ಪ್ರತಿಯೊಂದು ಸ್ಥಳದ ಹೆಸರು ಕೂಡ ನೌನ್. ಅರ್ಥ ಆಯ್ತಲ್ವಾ? ಹಾಗೆ ಮೂರನೇ ಕ್ಯಾಟಗರಿ ಯಾವುದು? ಎನಿಮಲ್ ಅಥವಾ ಪ್ರಾಣಿ ಆರ್ ಪಕ್ಷಿ. ಜೀವ ಇರೋ ಪ್ರಾಣಿ ಪಕ್ಷಿಗಳನ್ನು ನಾವು ಹೆಸರಿಸುವಾಗ ಅದು ಕೂಡ ನೌನ್ ಆಗುತ್ತೆ. ನೋಡಿ ಇಲ್ಲಿ, ವೈಲ್ಡ್ ಎನಿಮಲ್ಸ್ ಅಂದರೆ ಕಾಡು ಪ್ರಾಣಿಗಳು ಯಾವ್ಯಾವುದು? ಲಯನ್, ಟೈಗರ್, ಎಲಿಫೆಂಟ್ ಇದು ಕೂಡ ನೌನ್ ಆಗಿರುತ್ತೆ. ಜೊತೆಗೆ ಪೆಟ್ಸ್ ಕೂಡ ನೌನ್ ಆಗಿರುತ್ತೆ. ಪೆಟ್ಸ್ ಅಂದರೆ ನಿಮ್ಮ ಮನೆಯಲ್ಲಿರೋ ಡಾಗ್, ಕ್ಯಾಟ್, ಬರ್ಡ್ಸ್, ಆಕಾಶದಲ್ಲಿ ಹಾರೋ ಪ್ಯಾರೆಟ್, ಈಗಲ್ ಇವುಗಳಿಗೆ ಜೀವ ಇರೋದ್ರಿಂದ ಇವುಗಳನ್ನು ನಾವು ನಾಮಪದ ಅಥವಾ ನೌನ್ ಅಂತಾನೆ ಕರಿತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ 4ನೇ ಕ್ಯಾಟಗರಿ ಯಾವುದು? ಥಿಂಗ್ ಅಥವಾ ವಸ್ತು ಮತ್ತು ಭಾವನೆ. ನೋಡಿ ಫ್ರೆಂಡ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಕಣ್ಣಿಗೆ ಕಾಣುವ ವಸ್ತುಗಳು ಮಾತ್ರವಲ್ಲ, ಕಣ್ಣಿಗೆ ಕಾಣದ ಭಾವನೆಗಳು ಕೂಡ ಸೇರಿವೆ. ಕಣ್ಣಿಗೆ ಕಾಣುವ ವಸ್ತುಗಳು ಯಾವುದು? ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ ಫೋನ್ ಆಗಿರ್ಬೋದು, ನೀವು ಬರೆಯೋ ಪೆನ್, ಕಾರ್, ಲ್ಯಾಪ್ಟಾಪ್ ಇವುಗಳನ್ನು ನೀವು ಮುಟ್ಟಬಹುದು, ನೋಡಲೂಬಹುದು ಅಲ್ವಾ? ಹಾಗಾಗಿ ಇದು ಕೂಡ ನೌನ್. ಜೊತೆಗೆ ಕಣ್ಣಿಗೆ ಕಾಣದ ಭಾವನೆಗಳು ಫೀಲಿಂಗ್ಸ್. ನೋಡಿ ಫ್ರೆಂಡ್ಸ್, ನಮಗೆ ಆಗೋ ಹ್ಯಾಪಿನೆಸ್ ಅಂದರೆ ಖುಷಿ, ಸ್ಯಾಡ್ನೆಸ್ ಬೇಸರ, ಲವ್ ಪ್ರೀತಿ ಅಥವಾ ಹಾನೆಸ್ಟಿ ಪ್ರಾಮಾಣಿಕತೆ ಇವುಗಳನ್ನು ನಾವು ನೋಡೋಕೆ ಆಗಲ್ಲ, ಆದರೆ ಅನುಭವಿಸ್ತೀವಿ ಅಲ್ವಾ? ಇವು ಕೂಡ ಒಂದು ವಿಷಯದ ಹೆಸರುಗಳಾಗಿರೋದ್ರಿಂದ ಇವನ್ನು ಕೂಡ ನಾವು ನೌನ್ ಅಂತಲೇ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ ಫ್ರೆಂಡ್ಸ್, ಇವತ್ತು ನಾವು ನೌನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ವಿ ಅಲ್ವಾ? ಆದರೆ ಈ ನೌನಲ್ಲಿ ಇನ್ನೂ ಕೆಲವು ವಿಧಗಳಿವೆ. ಉದಾಹರಣೆಗೆ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಹೀಗೆ ಒಟ್ಟು ಪ್ರಮುಖವಾದ ವಿಧಗಳ ಬಗ್ಗೆ ನಾನು ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ಪಿನ್ ಟು ಪಿನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ, ಮಿಸ್ ಮಾಡ್ಕೋಬೇಡಿ ಆಯಿತಾ? ಹಾಗೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಹಾಗೆ ಇಂಗ್ಲಿಷ್ ಕಲಿಯೋ ಆಸೆ ಇರೋ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಇದೇ ರೀತಿ ಸುಲಭವಾಗಿ ಇಂಗ್ಲಿಷ್ ಕಲಿಯೋಕೆ ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜೊತೆಗೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಧನ್ಯವಾದಗಳು.